ಸರಳೀಕರಣ ಅಂದ್ರೆ ಏನು ಅನ್ನೋದನ್ನ ಮೊದಲು ಕೇಳಬೇಕು. ಎರಡನೇದು, ನಾವು ನಿಲ್ಲಿಸ್ತೀವಿ ಅಂತ ಏನು ಹೇಳಿಲ್ಲ. ಮಾತು ಕೊಟ್ಟಾಗಿಂದ ನಾವೇನು ಚುನಾವಣೆಗೆ ಮೊದಲು ಬಿಜೆಪಿ ಸರ್ಕಾರದಲ್ಲಿ ಬೆಲೆ ಏರಿಕೆಯ ಗರಿಷ್ಠ ಮಟ್ಟ ಮತ್ತು ಜನಸಾಮಾನ್ಯರ ನೋವಿಗೆ ಸ್ಪಂದಿಸೋಕೋಸ್ಕರ ಈ 5 ಗ್ಯಾರಂಟಿಗಳನ್ನ ನಮ್ಮ ಕಾರ್ಯಕರ್ತರ ಮುಖೇನ ನಾವು ಚೆಕ್ ರೀತಿ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ ಅವರು ಮನೆ ಮನೆಗೆ ತಲುಪಿಸಿ ಭರವಸೆಯನ್ನು ಕೊಟ್ಟು ನಾವು ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ವಿಶೇಷತೆ, ಮೊದಲನೇ ಕ್ಯಾಬಿನೆಟ್ ಅಲ್ಲದೆ 5 ಗ್ಯಾರಂಟಿಗಳನ್ನ ನಾವು ಜಾರಿ ತರ್ತೇವೆ ಅಂತಕ್ಕಂಥದ್ದು ಕೂಡ ತೀರ್ಮಾನ ಮಾಡಿದ್ದೇವೆ. ಅದ್ರ ಜೊತೆಗೆ ಅಂದು ಏನು ವಿಶ್ವಗುರುಗಳು ಹೇಳಿದ ಮಾತೇನು, ಈ ಗ್ಯಾರಂಟಿ ಯೋಜನೆಯಿಂದ ಕರ್ನಾಟಕ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಕೆಡುತ್ತೆ, ಇದು ಕೊಡಕ್ಕಾಗಲ್ಲ, ಇದು ನಡೆಸಲ್ಲ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮಹಾನ್ ನಾಯಕರು, ಬಿಜೆಪಿಯ ಅತ್ಯುತ್ತಮ ನಾಯಕರೇ ಹೇಳಿದ್ರು. ಆದ್ರೆ ಅದು ಇವತ್ತು ಭರವಸೆ, ಅವ್ರು ಹೇಳಿದ ಮಾತು ಸುಳ್ಳಾಗಿದೆ. ಇಲ್ಲಿವರೆಗೂ ಕೂಡ ನಾವು ಎಲ್ಲ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದೇವೆ. ಎರಡು ವರ್ಷ 10 ತಿಂಗಳಾಗ್ತಾ ಇದೆ. ನಾವೆಂದೂ ಕೂಡ ನಾವು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಮಾಡಿದಂತ 6 ತಿಂಗಳಲ್ಲೇ ಎಲ್ಲವನ್ನೂ ಕೊಟ್ಟು ಇವತ್ತು 1,20,000 ಕೋಟಿ ರೂಪಾಯಿಗಳನ್ನ ಮನೆ ಮನೆಗೆ ನೇರವಾಗಿ ಡಿ.ಬಿ.ಟಿ ಮೂಲಕ ನೇರವಾಗಿ ಇವರಿಲ್ದೇನೆ, ಮಧ್ಯವರ್ತಿಗಳಿಲ್ದೇನೆ, ಲಂಚವಿಲ್ಲದೆ ತಲುಪಿಸ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಇಲ್ಲಿಯ ಕೂಗ್ಬಾರಿಗಳಿದ್ದಾರೆ ಒಂದಷ್ಟು ಜನ, ಕರ್ನಾಟಕ ರಾಜ್ಯದ ಬಿಜೆಪಿ ಕೂಗ್ಬಾರಿಗಳು ಕೂಡ ಇದು ಆಗಲ್ಲ ಅಂತ ಹೇಳ್ತಿದ್ರು, ಏನೇನೋ ಮಾತಾಡಿದ್ರು. ಈಗ ಹೊಸ ರಾಗ, ನಾವು ಬಂದ್ರೆ ಮುಂದುವರಿಸ್ತೀವಿ ಅನ್ನೋದು. ನಾವು ನಿಲ್ಸೋದು ಬೇಡ, ಅವ್ರು ಮುಂದುವರಿಸೋದು. ನಾವು ನಿಲ್ಸೋದೇ ಇಲ್ಲ. ನಾವು ಈಗಲೂ ಅಲ್ಲ, ಇದು ನಿರಂತರವಾಗಿ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಗೆ ಹೊಸದಲ್ಲ. ಎಂದೆಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆಯೋ ಅಂದು ನಾವು ಜನಪರ ಕಾರ್ಯಕ್ರಮಗಳನ್ನ ನಾವು ಜನರಿಗಾಗಿ ಕೊಟ್ಟಂತ ಅನೇಕ ಇವೆ. ದೇವರಾಜ ಅರಸು ಕಾಲದಿಂದ ಇಲ್ಲಿವರೆಗೂ ಕೂಡ ಒಬ್ಬೊಬ್ಬ ಮುಖ್ಯಮಂತ್ರಿ ಕೂಡ ಇಂಥ ಕಾರ್ಯಕ್ರಮ ಕೊಟ್ಟೇ ಇದ್ದೇವೆ ನಾವು. ಅದು ಉಳೋಲು ಭೂಮಿ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ಅಂಗವಿಕಲ ವೇತನ ಇರ್ಬೋದು, ಇವೆಲ್ಲವೂ ಕೂಡ ಇವತ್ತಿಗೂ ಜಾರಿಲಿವೆ, ಯಾವುದನ್ನು ನಿಲ್ಲಿಸಿಲ್ಲ. ಇವ್ರ ರೀತಿಯಲ್ಲಿ ಅರ್ಕಲ್ ಸೀರೆ ಮುರ್ಕಲ್ ಸೈಕಲ್ ಕೊಟ್ಟವರಲ್ಲ ನಾವು ಜನರ ಬದುಕಿನೊಂದಿಗೆ ಕೆಲಸ ಮಾಡ್ತೇವೆ. ಅವರು ಬರೀ ಭಾವನೆಗಳೊಂದಿಗೆ ಕೆಲಸ ಮಾಡ್ತಾರೆ. ಅವ್ರ ಕಾರ್ಯಕ್ರಮಗಳೇನು, ಅವ್ರು ಈ ರೀತಿ ಜನರಿಗೆ ಕೊಡೋದ್ರ ಬಗ್ಗೆ ಅವರ ಕೇಂದ್ರ ಸರ್ಕಾರವಾಗ್ಲಿ ರಾಜ್ಯ ಸರ್ಕಾರವಾಗ್ಲಿ ಡಬಲ್ ಇಂಜಿನ್ ಇದ್ದಾಗಲೂ ಇಲ್ಲ, ಇವತ್ತಿಗೂ ಇಲ್ಲ. ಅದರಲ್ಲೂ ಅವರು ಅವರೇ ರಾಜ್ಯ ಮಾತಾಡಿದ್ರು ಕೂಡ ಅವರ ಆಡಳಿತದ ರಾಜ್ಯಗಳಲ್ಲೂ ಕೂಡ ಗ್ಯಾರಂಟಿಗಳ ಮೂಲಕನೇ ಅಧಿಕಾರಕ್ಕೆ ಬರೋಕ್ ಪ್ರಯತ್ನ ಮಾಡಿದ್ರು. ಅದಕ್ಕೆ ಉದಾಹರಣೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಎರಡರಲ್ಲೂ ಕೊಟ್ಟರು, ಆದ್ರೆ ನಿಲ್ಸಿದ್ದಾರೆ, ಸರಿಯಾಗಿ ಕೊಡ್ತಾ ಇಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ. ಇದಲ್ಲದೆ ಇದರಲ್ಲಿ ಬಿಹಾರಲ್ಲಿ ಚುನಾವಣೆ ನೀತಿ ಸಂಹಿತೆ ಇದ್ರೂ ಕೂಡ ನೇರವಾಗಿ 10,000 ರೂಪಾಯಿ ಅಕೌಂಟ್ಗಾಗಿ ಗೆದ್ದಂತ ಇವರು ಮಹಾನ್ ನಾಯಕರುಗಳು ಹೇಳೋ ಮಾತು, ಮೋಸ ಮಾಡ್ತಾರೆ ಅಷ್ಟೇ. ತೋರಿಸ್ಬಿಡ್ತಾರೆ, ಕರಡಿ ಗಂಟನ್ನು ತೋರಿಸ್ತಾರೆ, ವ್ಯವಹಾರ ಮಾಡ್ತಾರೆ. ನಾವು ಆಗಲ್ಲ, ನಾವು ನೇರವಾಗಿ ಜನರ ಜೊತೆಲಿ ಇದ್ದೇವೆ, ಜನರು ಕೊಡ್ತಾ ಇದ್ದೇವೆ. ನೀವು ಸ್ವಲ್ಪ ಪರಿಶೀಲನೆ ಮಾಡಿ ಮಾಧ್ಯಮದವರು. ಡಿ.ಬಿ.ಟಿ ಮೂಲಕ ನೇರವಾಗಿ ಅವ್ರ ಮನೆಗೆ ಹೋಗುವಾಗ ಮಧ್ಯ ಯಾರು ಅಲ್ಲಾಡಿಸ್ತಾರೆ, ಇವ್ರು ಬಾಯಲ್ಲಿ ಅಲ್ಲಾಡಿಸ್ತಾರೆ ಹೊರತು ಇದು ಸುಳ್ಳಿನ ಮಾತು. ಹೇಗ್ ಬರುತ್ತೆ? ಡಿ.ಬಿ.ಟಿ ಮೂಲಕ ನೇರವಾಗಿ ಅವ್ರ ಮನೆಗೆ ಹಣ ಹೋದಾಗ ಮಧ್ಯವರ್ತಿಗಳ ಪರಿಸ್ಥಿತಿಯಲ್ಲಿ ಬರುತ್ತೆ. ಸುಳ್ಳನ್ನ 10 ಸುಳ್ಳು ಹೇಳಿ ಸತ್ಯ ಮಾಡಕ್ ಪ್ರಯತ್ನ ಮಾಡ್ತಾರೆ. ಅವ್ರ ಕೈಲಿ ಆಗ್ತಾ ಇಲ್ಲ, ಮಾಡಿಲ್ಲ. ಆದ್ರೂ ಮಾಡೋದ್ರಿಂದ ತಪ್ಪಾಗಿ ಹೇಳೋದು ಅವರು ಚುನಾವಣೆ ಪ್ರಚಾರಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಸರಿ ಇಲ್ಲ, ತಪ್ಪದು. ಎಲೆಕ್ಷನ್ 12 ತಿಂಗಳಲ್ಲಿ 2 ತಿಂಗಳು ಬಂದೇ ಇಲ್ಲ. ಭಾಗ್ಯದು 1 ತಿಂಗಳದ ಹಣ ಕೊಟ್ಟಿಲ್ಲ ಅಂತ. ಈಗ ಇಷ್ಟು ತಿಂಗಳು ಕೊಟ್ಟೇ ಇದೀವಿ. ಹೋದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅಕೌಂಟಿಂಗ್ ಇಯರ್ ಕೊಟ್ಟಿಲ್ಲ, ಅದನ್ನು ಕೂಡ ಕೊಡ್ತೇವೆ. ಇಷ್ಟು ಕೊಟ್ಟವರು, ಈಗ ನಮ್ಮೂರಲ್ಲಿ ಒಂದು ಗಾದೆ ಇದೆ, ದಿವಸ ಒಬ್ಳು ಬಂದಂತ ವ್ಯಕ್ತಿಗೆ ಊಟ ಆಗ್ತಿದ್ಲಂತೆ. ಒಂದ್ ದಿವಸ ಅವಳಿಗೇನೋ ಹೊಟ್ಟೆ ನೋವು ಬಂದ ಏನೇನೋ ಬಂದ ಊಟ ಕೊಡ್ಲಿಲ್ವಂತೆ. ಪಕ್ಕದವಳು ಕರೆದ್ಬಿಟ್ಟು ಊಟ ಕೊಟ್ಬಿಟ್ಲಂತೆ. ಆ ಬೋಸುಡಿ ನಮ್ಗೆ ಊಟ ಕೊಡ್ಲಿಲ್ಲ, ನೀನ್ ನನ್ನ ತಾಯಿ ಸುಖವಾಗಿರೆ ಅಂತ ಹೇಳಿದ್ಲಂತೆ ಅವಳು. ಅಂತ ಬಡ್ಡೆ ಹಾಕ್ಲಿ ಇವ್ರು. ವರ್ಷಾನ್ಗಟ್ಲೆ ಕೊಟ್ಟು ಅಂತ ಬಿಟ್ಬಿಟ್ಟು 2 ತಿಂಗಳು ಕೊಟ್ಟಿಲ್ಲ, 1 ತಿಂಗಳು ಬಂದಿಲ್ಲ. ನಾನು ಹೋಗಿ ಬಂದಿದ್ದೇನೆ 33 ಅಂಥದ್ದೇನು ಕಂಡಿಲ್ಲ. ಸುಮ್ಮನೆ ಈಗ ಇಲ್ಲಿರೋರಿಗೆ ಬಾಗಲಕೋಟೆಯಲ್ಲಿ ಹಿಂಗಾಗುತ್ತೆ ಅಂತ ಹೇಳೋದು, ಬಾಗಲಕೋಟೆ ಅವ್ರಿಗೆ ಇಲ್ಲಿ ಮುಸ್ಲಿಮ್ಸ್ ಓಟ್ ಕೊಡಲ್ಲ. ಇದು
ಅವರ ರಾಜಕೀಯ ತಂತ್ರಕ್ಕೆ ಆ ತಂತ್ರಗಾರಿಕೆ ಎಲ್ಲ ನಡೆಯಲ್ಲ. ಜನಾಭಿಪ್ರಾಯ ನಮ್ಮ ಪರವಾಗಿದೆ, ಜನಾದೇಶ ನಮ್ಮ ಪರವಾಗಿದೆ, ನಾವು ಗೆಲ್ತೇವೆ. ತಡರಾತ್ರಿವರೆಗೂ ಮೀಟಿಂಗ್ ಮಾಡಿದ್ರಿ ಎಲ್ಲ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯರು ಮತ್ತೆ ಎಲ್ಲ ಈಗ ನಾವು ರಾಜ್ಯವನ್ನ 2 ಭಾಗ ಮಾಡಿ, ಯಾಕೆ ಅಂತ ಹೇಳಿದ್ರೆ ಬೇರೆ ಸಮಿತಿಗೂ ನಮ್ಮ ಸಮಿತಿಗೂ ವಿಶೇಷತೆ ಇದೆ. ನಾವು ಹೋಗಿ ಮನೆ ಮನೆಗೆ ವೋಟ್ ಕೇಳೋದ್ರಿಂದ ಬರೀ ಕಾಂಗ್ರೆಸ್ ವೋಟ್ ಕೊಡಿ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ನಿಮಗೆ ಗೃಹಲಕ್ಷ್ಮಿ ಬರ್ತಾ ಇದೆಯೇ, ನಿಮಗೆ ಭಾಗ್ಯ ಜ್ಯೋತಿ ಬರ್ತಾ ಇದೆಯೇ, ಸರಿಯಾಗಿ ಬಿಲ್ 0 ಬರ್ತಾ ಇದೆಯೇ, ಅನ್ನ ಭಾಗ್ಯ ಬರ್ತಾ ಇದೆಯೇ, ಮತ್ತು ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ ಅಂತ ಕೇಳೋ ಒಂದು ನೈತಿಕತೆ ನಮ್ಮ ಒಂದು ಕಾರ್ಯಕರ್ತರು. ಅದನ್ನ ನಾವು ಕರ್ನಾಟಕ ರಾಜ್ಯವನ್ನು 2 ಭಾಗ ಮಾಡಿದ್ದೇನೆ. 2 ರೆವಿನ್ಯೂ ಡಿವಿಷನ್, ಬೆಂಗಳೂರನ್ನ ಮೈಸೂರನ್ನ ಇಲ್ಲಿ ದಾವಣಗೆರೆಗೆ ಡೆಪ್ಯೂಟ್ ಮಾಡಿದ್ದೇನೆ. 16 ಜಿಲ್ಲೆಯನ್ನ ಅಲ್ಲಿ ಬಾಗಲಕೋಟೆಗೆ ಬೆಳಗಾಮಂಡ ಗುಲ್ಬರ್ಗಾದವ್ರನ್ನ ಅಧ್ಯಕ್ಷರು ಮತ್ತು ವೋಕಲ್ ಪೀಪಲ್ ಒಂದು ಜಿಲ್ಲೆಯಿಂದ 10 ಜನ ಕರೆಸಿ ಮನೆ ಮನೆಗೆ. ಈಗ ತಂತ್ರಗಾರಿಕೆ ನಿಮ್ಗೆ ಹೇಳಬೇಕು, ನಮ್ದು ಸಾಮಾಜಿಕ ನ್ಯಾಯ. ನಾವೇನು ಮುಸ್ಲಿಮ್ಸ್ ಆಚೆ ಇಡೋದು, ಬೇರೆಯವ್ರನ್ನ ಆಚೆ ಇಡೋದು ನಾವು ಮಾಡೋದೇ ಇಲ್ಲ. ನಾವು ಬದುಕಿನೊಂದಿಗೆ ಹೋರಾಟ ಮಾಡಿ ಬದುಕು ಕೊಡ್ತೇವೆ. ಅವರು ಭಾವನೆಗಳೊಂದಿಗೆ ಹೋರಾಟ ಮಾಡಿ ಜನ ಕೆಡಿಸ್ತಾರೆ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಇಷ್ಟೇ. ಚುನಾವಣೆ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಡಿಪಾಸಿಟ್ ಮಾಡಬಾರದು ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಚಿಮಾರಿ ಹಾಕಿದೆ. ಚಿಮಾರಿ ಏನಾದರೂ ಪರವಾಗಿ ಅದಕ್ಕಿಂತ ಜನಪರವಾಗಿ ಹೇಳಿದೆಯಲ್ಲ, ಕೊಡ್ಬೋದು ಕೊಡೋದು. ಯಾಕೆ ನಿರಂತರವಾಗಿ ಮಾಡ್ಕೊಂಡು ಬರೋವಾಗ ಈ ಚುನಾವಣೆಗೋಸ್ಕರ ಮಾಡಿದ್ರೆ, ಈಗ ಬಿಹಾರಲ್ಲಿ ಏನು ಮಾಡಿದ್ರು, ನೀತಿ ಸಂಹಿತೆ ಇದ್ರೂ 10,000 ರೂಪಾಯಿ ಹಾಕಿ ಗೆದ್ಕೊಂಡ್ರಲ್ಲ, ಅದು ನೀಚತನನ. ನಾವು ಕೊಡ್ತಾ ಇರೋದನ್ನ ಕೊಟ್ಟರೆ ಅದು ತಪ್ಪೇನಿಲ್ಲ.